ನಮ್ಮ ಜೊತೆಗೆ ಕಾರ್ಮಿಕ ಮುಖಂಡರಾದಂತಹ ಅನಂತ್ ಸುಬ್ರಾವ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ. ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನ ಮುಂದೂಡಿಕೆ ಮಾಡಿ, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮೀಟಿಂಗ್ ಏನು ನಡೀತಾ ಇದೆ, ಅದು ನಡೀತಾ ಇರುವಂತ ಕಾರಣಕ್ಕಾಗಿ ಮುಂದೂಡಿಕೆ ಮಾಡಿ ಅಂತ. ನಾವು ಆರ್ಡರ್ ನೋಡಿಲ್ಲ. ಆರ್ಡರ್ ನೋಡಿ ಸೂಕ್ತವಾದ ತೀರ್ಮಾನ ತಗೊಳ್ತೀವಿ. ನಮ್ಮನ್ನು ಪಾರ್ಟಿ ಮಾಡಿಲ್ಲ, ನಮಗೆ ಆರ್ಡರ್ ಏನು ಅಂತಲೂ ಗೊತ್ತಿಲ್ಲ. ಅದು ಆರ್ಡರ್ ನೋಡಿಬಿಟ್ಟು ಆಮೇಲೆ ಪರಿಶೀಲನೆ ಮಾಡ್ತೀವಿ. ಸರ್, ಇವತ್ತಿನ ಸಭೆಯಲ್ಲಿ ನಿಮಗೆ ಬಹಳ ಪ್ರಮುಖವಾಗಿ ನೀವು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರಿ. ಸಿದ್ದರಾಮಯ್ಯ ಅವರು ಯಾಕೆ ಇದನ್ನ ಸಡಿಲಿಕೆ ಮಾಡ್ತಾ ಇಲ್ಲ ಅನ್ಸುತ್ತೆ? ಇವತ್ತು ಅವ್ರು ಏನು ಹೇಳಿದ್ರು, 38 ತಿಂಗಳ ಅರಿಯರ್ಸು 14 ತಿಂಗಳದ್ದು ಕೊಡ್ತೀವಿ ಅಂದರು. ನಾವು 38 ತಿಂಗಳದ್ದು ಬೇಕು ಅಂತ ಹೇಳಿದ್ವಿ. ಯಾಕೆಂದ್ರೆ ಉಳಿದಿದ್ದೀವಿ 38 ತಿಂಗಳು. ಇನ್ನು 1/1/24 ಅಂದರೆ ವೇತನ ಹೆಚ್ಚಳ ಕೇಳಿದ್ದೀವಿ. ಅದ್ರ ಬಗ್ಗೆ ಮಾತಾಡೋಣ ನಂತರದಲ್ಲಿ ಅಂದರು. ನಾವು ಅದಕ್ಕೆ ತಯಾರಿಲ್ಲ. ನಮ್ಮ ಮುಷ್ಕರದ ನೋಟಿಸಲ್ಲಿ ಸ್ಪಷ್ಟವಾಗಿದೆ ಡಿಮಾಂಡ್ಗಳು. ಟೈಮ್ ಇತ್ತು ಇದುವರೆಗೆ ಮಾತಾಡೋಕ್ಕೆ. ಸ್ಪೆಸಿಫಿಕ್ ಆಗಿ ಅವರೇನು ಕಮಿಟ್ಮೆಂಟ್ ಮಾಡಿಕೊಳ್ಳಲಿಲ್ಲ. ಆದ್ದರಿಂದ ಮಾತುಕತೆ ವಿಫಲವಾಯಿತು. ನಾಳೆಯಿಂದ ಸ್ಟ್ರೈಕ್ ಹೇಳ್ತಾರೆ. ಇಲ್ಲಿ ಮಾತುಕತೆ ವಿಫಲ ಆಗಿದೆ. ಆ ಕಡೆ ಕೋರ್ಟ್ ಸೂಚನೆ ಕೊಟ್ಟಿರುವಂತ ಹಿನ್ನೆಲೆ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ಕೊಟ್ಟಿರುವಂತ ನಾವು ನೋಡ್ತೀವಿ ಅದೇನು ಅಂತ. ಕೋರ್ಟ್ ತೀರ್ಮಾನ ಏನಿದೆ ನೋಡ್ತೀವಿ. ನಂತರದ ಸೂಕ್ತವಾದ ತೀರ್ಮಾನ ತಗೊಳ್ತೀವಿ. ಬೇರೆ ಬೇರೆ ಖಾಸಗಿ ವಾಹನಗಳನ್ನು ಓಡಾಡಿಸ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡು ಅದು ಅವ್ರಿಗೆ ಬಿಟ್ಟಿದ್ದದು. ನಾವು ನಮ್ಮ ಬಸ್ ನಡೆಸಲ್ಲ ಅಂತ ಹೇಳಿದ್ವಿ. ಖಾಸಗಿ ವಾಹನ ತಡಿತೀವಿ ಅಂತ ನಾವು ಹೇಳಿಲ್ಲ. ನಮ್ಮ ಬೆವರಿನ ಬೆಲೆ ಎಷ್ಟಿದೆ ನೀವು ಕೊಟ್ಟಿಲ್ಲ, ಬೆವರು ಸುರಿಸಲ್ಲ ನಿಮಗೆ. ದಿ ಮ್ಯಾಟ್ರೆಂಟ್ಸ್ ತಾವೇನಾದ್ರೂ ಕಾನೂನು ಇದು ಹೈಕೋರ್ಟ್ಗೆ ಏನಾದರೂ ಮನವಿ ಮಾಡುವಂಥದ್ದು ಅಥವಾ ಸೂಚನೆ ಆರ್ಡರ್ ನೋಡಿಬಿಟ್ಟು ನಂತರದಲ್ಲಿ ತೀರ್ಮಾನ ತಗೊಳ್ತೀವಿ. ಇದಿಷ್ಟು ಅನಂತ್ ಸುಬ್ರಾವ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಕಾರ್ಮಿಕ ಮುಖಂಡರಾದಂತಹ ಅನಂತ್ ಸುಬ್ರಾವ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ. ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನ ಮುಂದೂಡಿಕೆ ಮಾಡಿ, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮೀಟಿಂಗ್ ಏನು ನಡೀತಾ ಇದೆ, ಅದು ನಡೀತಾ ಇರುವಂತ ಕಾರಣಕ್ಕಾಗಿ ಮುಂದೂಡಿಕೆ ಮಾಡಿ ಅಂತ. ನಾವು ಆರ್ಡರ್ ನೋಡಿಲ್ಲ. ಆರ್ಡರ್ ನೋಡಿ ಸೂಕ್ತವಾದ ತೀರ್ಮಾನ ತಗೊಳ್ತೀವಿ. ನಮ್ಮನ್ನು ಪಾರ್ಟಿ ಮಾಡಿಲ್ಲ, ನಮಗೆ ಆರ್ಡರ್ ಏನು ಅಂತಲೂ ಗೊತ್ತಿಲ್ಲ. ಅದು ಆರ್ಡರ್ ನೋಡಿಬಿಟ್ಟು ಆಮೇಲೆ ಪರಿಶೀಲನೆ ಮಾಡ್ತೀವಿ. ಸರ್, ಇವತ್ತಿನ ಸಭೆಯಲ್ಲಿ ನಿಮಗೆ ಬಹಳ ಪ್ರಮುಖವಾಗಿ ನೀವು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರಿ. ಸಿದ್ದರಾಮಯ್ಯ ಅವರು ಯಾಕೆ ಇದನ್ನ ಸಡಿಲಿಕೆ ಮಾಡ್ತಾ ಇಲ್ಲ ಅನ್ಸುತ್ತೆ? ಇವತ್ತು ಅವ್ರು ಏನು ಹೇಳಿದ್ರು, 38 ತಿಂಗಳ ಅರಿಯರ್ಸು 14 ತಿಂಗಳದ್ದು ಕೊಡ್ತೀವಿ ಅಂದರು. ನಾವು 38 ತಿಂಗಳದ್ದು ಬೇಕು ಅಂತ ಹೇಳಿದ್ವಿ. ಯಾಕೆಂದ್ರೆ ಉಳಿದಿದ್ದೀವಿ 38 ತಿಂಗಳು. ಇನ್ನು 1/1/24 ಅಂದರೆ ವೇತನ ಹೆಚ್ಚಳ ಕೇಳಿದ್ದೀವಿ. ಅದ್ರ ಬಗ್ಗೆ ಮಾತಾಡೋಣ ನಂತರದಲ್ಲಿ ಅಂದರು. ನಾವು ಅದಕ್ಕೆ ತಯಾರಿಲ್ಲ. ನಮ್ಮ ಮುಷ್ಕರದ ನೋಟಿಸಲ್ಲಿ ಸ್ಪಷ್ಟವಾಗಿದೆ ಡಿಮಾಂಡ್ಗಳು. ಟೈಮ್ ಇತ್ತು ಇದುವರೆಗೆ ಮಾತಾಡೋಕ್ಕೆ. ಸ್ಪೆಸಿಫಿಕ್ ಆಗಿ ಅವರೇನು ಕಮಿಟ್ಮೆಂಟ್ ಮಾಡಿಕೊಳ್ಳಲಿಲ್ಲ. ಆದ್ದರಿಂದ ಮಾತುಕತೆ ವಿಫಲವಾಯಿತು. ನಾಳೆಯಿಂದ ಸ್ಟ್ರೈಕ್ ಹೇಳ್ತಾರೆ. ಇಲ್ಲಿ ಮಾತುಕತೆ ವಿಫಲ ಆಗಿದೆ. ಆ ಕಡೆ ಕೋರ್ಟ್ ಸೂಚನೆ ಕೊಟ್ಟಿರುವಂತ ಹಿನ್ನೆಲೆ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ಕೊಟ್ಟಿರುವಂತ ನಾವು ನೋಡ್ತೀವಿ ಅದೇನು ಅಂತ. ಕೋರ್ಟ್ ತೀರ್ಮಾನ ಏನಿದೆ ನೋಡ್ತೀವಿ. ನಂತರದ ಸೂಕ್ತವಾದ ತೀರ್ಮಾನ ತಗೊಳ್ತೀವಿ. ಬೇರೆ ಬೇರೆ ಖಾಸಗಿ ವಾಹನಗಳನ್ನು ಓಡಾಡಿಸ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡು ಅದು ಅವ್ರಿಗೆ ಬಿಟ್ಟಿದ್ದದು. ನಾವು ನಮ್ಮ ಬಸ್ ನಡೆಸಲ್ಲ ಅಂತ ಹೇಳಿದ್ವಿ. ಖಾಸಗಿ ವಾಹನ ತಡಿತೀವಿ ಅಂತ ನಾವು ಹೇಳಿಲ್ಲ. ನಮ್ಮ ಬೆವರಿನ ಬೆಲೆ ಎಷ್ಟಿದೆ ನೀವು ಕೊಟ್ಟಿಲ್ಲ, ಬೆವರು ಸುರಿಸಲ್ಲ ನಿಮಗೆ. ದಿ ಮ್ಯಾಟ್ರೆಂಟ್ಸ್ ತಾವೇನಾದ್ರೂ ಕಾನೂನು ಇದು ಹೈಕೋರ್ಟ್ಗೆ ಏನಾದರೂ ಮನವಿ ಮಾಡುವಂಥದ್ದು ಅಥವಾ ಸೂಚನೆ ಆರ್ಡರ್ ನೋಡಿಬಿಟ್ಟು ನಂತರದಲ್ಲಿ ತೀರ್ಮಾನ ತಗೊಳ್ತೀವಿ. ಇದಿಷ್ಟು ಅನಂತ್ ಸುಬ್ರಾವ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಕಾರ್ಮಿಕ ಮುಖಂಡರಾದಂತಹ ಅನಂತ್ ಸುಬ್ರಾವ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ. ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನ ಮುಂದೂಡಿಕೆ ಮಾಡಿ, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮೀಟಿಂಗ್ ಏನು ನಡೀತಾ ಇದೆ, ಅದು ನಡೀತಾ ಇರುವಂತ ಕಾರಣಕ್ಕಾಗಿ ಮುಂದೂಡಿಕೆ ಮಾಡಿ ಅಂತ. ನಾವು ಆರ್ಡರ್ ನೋಡಿಲ್ಲ. ಆರ್ಡರ್ ನೋಡಿ ಸೂಕ್ತವಾದ ತೀರ್ಮಾನ ತಗೊಳ್ತೀವಿ. ನಮ್ಮನ್ನು ಪಾರ್ಟಿ ಮಾಡಿಲ್ಲ, ನಮಗೆ ಆರ್ಡರ್ ಏನು ಅಂತಲೂ ಗೊತ್ತಿಲ್ಲ. ಅದು ಆರ್ಡರ್ ನೋಡಿಬಿಟ್ಟು ಆಮೇಲೆ ಪರಿಶೀಲನೆ ಮಾಡ್ತೀವಿ. ಸರ್, ಇವತ್ತಿನ ಸಭೆಯಲ್ಲಿ ನಿಮಗೆ ಬಹಳ ಪ್ರಮುಖವಾಗಿ ನೀವು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರಿ. ಸಿದ್ದರಾಮಯ್ಯ ಅವರು ಯಾಕೆ ಇದನ್ನ ಸಡಿಲಿಕೆ ಮಾಡ್ತಾ ಇಲ್ಲ ಅನ್ಸುತ್ತೆ? ಇವತ್ತು ಅವ್ರು ಏನು ಹೇಳಿದ್ರು, 38 ತಿಂಗಳ ಅರಿಯರ್ಸು 14 ತಿಂಗಳದ್ದು ಕೊಡ್ತೀವಿ ಅಂದರು. ನಾವು 38 ತಿಂಗಳದ್ದು ಬೇಕು ಅಂತ ಹೇಳಿದ್ವಿ. ಯಾಕೆಂದ್ರೆ ಉಳಿದಿದ್ದೀವಿ 38 ತಿಂಗಳು. ಇನ್ನು 1/1/24 ಅಂದರೆ ವೇತನ ಹೆಚ್ಚಳ ಕೇಳಿದ್ದೀವಿ. ಅದ್ರ ಬಗ್ಗೆ ಮಾತಾಡೋಣ ನಂತರದಲ್ಲಿ ಅಂದರು. ನಾವು ಅದಕ್ಕೆ ತಯಾರಿಲ್ಲ.
ನಮ್ಮ ಮುಷ್ಕರದ ನೋಟಿಸಲ್ಲಿ ಸ್ಪಷ್ಟವಾಗಿದೆ ಡಿಮಾಂಡ್ಗಳು. ಟೈಮ್ ಇತ್ತು ಇದುವರೆಗೆ ಮಾತಾಡೋಕ್ಕೆ. ಸ್ಪೆಸಿಫಿಕ್ ಆಗಿ ಅವರೇನು ಕಮಿಟ್ಮೆಂಟ್ ಮಾಡಿಕೊಳ್ಳಲಿಲ್ಲ. ಆದ್ದರಿಂದ ಮಾತುಕತೆ ವಿಫಲವಾಯಿತು. ನಾಳೆಯಿಂದ ಸ್ಟ್ರೈಕ್ ಇರುತ್ತೆ. ಈಗ ಮಾತುಕತೆ ವಿಫಲ ಆಗಿದೆ. ಆ ಕಡೆ ಕೋರ್ಟ್ ಸೂಚನೆ ಕೊಟ್ಟಿರುವಂತ ಹಿನ್ನೆಲೆ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ಕೊಟ್ಟಿರುವಂತ ನಾವು ನೋಡ್ತೀವಿ ಅದೇನು ಅಂತ. ಕೋರ್ಟ್ ತೀರ್ಮಾನ ಏನಿದೆ ನೋಡ್ತೀವಿ. ನಂತರದ ಸೂಕ್ತವಾದ ತೀರ್ಮಾನ ತಗೊಳ್ತೀವಿ. ಬೇರೆ ಬೇರೆ ಖಾಸಗಿ ವಾಹನಗಳನ್ನು ಓಡಾಡಿಸ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡು ಅದು ಅವ್ರಿಗೆ ಬಿಟ್ಟಿದ್ದು. ನಾವು ನಮ್ಮ ಬಸ್ ನಡೆಸಲ್ಲ ಅಂತ ಹೇಳಿದ್ವಿ. ಖಾಸಗಿ ವಾಹನ ತಡಿತೀವಿ ಅಂತ ನಾವು ಹೇಳಿಲ್ಲ. ನಮ್ಮ ಬೆವರಿನ ಬೆಲೆ ಎಷ್ಟಿದೆ ನೀವು ಕೊಟ್ಟಿಲ್ಲ, ಬೆವರು ಸುರಿಸಲ್ಲ ನಿಮಗೆ. ದಿ ಮ್ಯಾಟ್ರೆಂಟ್ಸ್. ತಾವೇನಾದ್ರೂ ಇದು ಹೈಕೋರ್ಟ್ಗೆ ಏನಾದರೂ ಮನವಿ ಮಾಡುವಂಥದ್ದು ಅಥವಾ ಸೂಚನೆ ಆರ್ಡ್ರ್ ನೋಡಿಬಿಟ್ಟು ನಂತರದ ತೀರ್ಮಾನ ತಗೊಳ್ತೀವಿ. ಇದಿಷ್ಟು ಅನಂತ್ ಸುಬ್ರಾವ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಕಾರ್ಮಿಕ ಮುಖಂಡರಾದಂತಹ ಅನಂತ್ ಸುಬ್ರಾವ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ. ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನ ಮುಂದೂಡಿಕೆ ಮಾಡಿ, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮೀಟಿಂಗ್ ಏನು ನಡೀತಾ ಇದೆ ಅದು ನಡೀತಾ ಇರುವಂತ ಕಾರಣಕ್ಕಾಗಿ ಮುಂದೂಡಿಕೆ ಮಾಡಿ ಅಂತ. ನಾವು ಆರ್ಡ್ರ್ ನೋಡಿಲ್ಲ. ಆರ್ಡ್ರ್ ನೋಡಿ ಸೂಕ್ತವಾದ ತೀರ್ಮಾನ ತಗೊಳ್ತೀವಿ. ನಮ್ಮನ್ನು ಪಾರ್ಟಿ ಮಾಡಿಲ್ಲ. ನಮಗೆ ಆರ್ಡ್ರ್ ಏನು ಅಂತಲೂ ಗೊತ್ತಿಲ್ಲ. ಅದು ಆರ್ಡ್ರ್ ನೋಡಿಬಿಟ್ಟು ಆಮೇಲೆ ಪರಿಶೀಲನೆ ಮಾಡ್ತೀವಿ. ಸರ್, ಇವತ್ತಿನ ಸಭೆಯಲ್ಲಿ ನಿಮಗೆ ಬಹಳ ಪ್ರಮುಖವಾಗಿ ನೀವು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರಿ. ಸಿದ್ದರಾಮಯ್ಯ ಅವರು ಯಾಕೆ ಇದನ್ನ ಸಡಿಲಿಕೆ ಮಾಡ್ತಾ ಇಲ್ಲ ಅನ್ಸುತ್ತೆ? ಇವತ್ತು ಅವ್ರು ಏನು ಹೇಳಿದ್ರು, 38 ತಿಂಗಳ ಅರಿಯರ್ಸು 14 ತಿಂಗಳದ್ದು ಕೊಡ್ತೀವಿ ಅಂದರು. ನಾವು 38 ತಿಂಗಳದ್ದು ಬೇಕು ಅಂತ ಹೇಳಿದ್ವಿ. ಯಾಕೆಂದ್ರೆ ಉಳಿದಿದ್ದೀವಿ 38 ತಿಂಗಳು. ಇನ್ನು 1/1/24 ಅಂದರೆ ವೇತನ ಹೆಚ್ಚಳ ಕೇಳಿದ್ದೀವಿ. ಅದ್ರ ಬಗ್ಗೆ ಮಾತಾಡೋಣ ನಂತರದಲ್ಲಿ ಅಂದರು. ನಾವು ಅದಕ್ಕೆ ತಯಾರಿಲ್ಲ. ನಮ್ಮ ಮುಷ್ಕರದ ನೋಟಿಸಲ್ಲಿ ಸ್ಪಷ್ಟವಾಗಿದೆ ಡಿಮಾಂಡ್ಗಳು. ಟೈಮ್ ಇತ್ತು ಇದುವರೆಗೆ ಮಾತಾಡೋಕ್ಕೆ. ಸ್ಪೆಸಿಫಿಕ್ ಆಗಿ ಅವರೇನು ಕಮಿಟ್ಮೆಂಟ್ ಮಾಡಿಕೊಳ್ಳಲಿಲ್ಲ. ಆದ್ದರಿಂದ ಮಾತುಕತೆ ವಿಫಲವಾಯಿತು. ನಾಳೆಯಿಂದ ಸ್ಟ್ರೈಕ್ ಇರುತ್ತೆ. ಈಗ ಮಾತುಕತೆ ವಿಫಲ ಆಗಿದೆ. ಆ ಕಡೆ ಕೋರ್ಟ್ ಸೂಚನೆ ಕೊಟ್ಟಿರುವಂತ ಹಿನ್ನೆಲೆ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ಕೊಟ್ಟಿರುವಂತ. ನಾವು ನೋಡ್ತೀವಿ ಅದೇನು ಅಂತ. ಕೋರ್ಟ್ ತೀರ್ಮಾನ ಏನಿದೆ ನೋಡ್ತೀವಿ. ನಂತರದ ಸೂಕ್ತವಾದ ತೀರ್ಮಾನ ತಗೊಳ್ತೀವಿ. ಬೇರೆ ಬೇರೆ ಖಾಸಗಿ ವಾಹನಗಳನ್ನು ಓಡಾಡಿಸ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡು ಅದು ಅವ್ರಿಗೆ ಬಿಟ್ಟಿದ್ದು. ನಾವು ನಮ್ಮ ಬಸ್ ನಡೆಸಲ್ಲ ಅಂತ ಹೇಳಿದ್ವಿ. ಖಾಸಗಿ ವಾಹನ ತಡಿತೀವಿ ಅಂತ ನಾವು ಹೇಳಿಲ್ಲ. ನಮ್ಮ ಬೆವರಿನ ಬೆಲೆ ಎಷ್ಟಿದೆ ನೀವು ಕೊಟ್ಟಿಲ್ಲ, ಬೆವರು ಸುರಿಸಲ್ಲ ನಿಮಗೆ. ದಿ ಮ್ಯಾಟ್ರೆಂಟ್ಸ್. ತಾವೇನಾದ್ರೂ ಇದು ಹೈಕೋರ್ಟ್ಗೆ ಏನಾದರೂ ಮನವಿ ಮಾಡುವಂಥದ್ದು ಅಥವಾ ಸೂಚನೆ ಆರ್ಡ್ರ್ ನೋಡಿಬಿಟ್ಟು ನಂತರದ ತೀರ್ಮಾನ ತಗೊಳ್ತೀವಿ. ಇದಿಷ್ಟು ಅನಂತ್ ಸುಬ್ರಾವ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಆರ್ ಕನ್ನಡ, ಬೆಂಗಳೂರು.